ಹೆಸರು ಲೇಖನ ಸಂಜೆ ಹೊನ್ನಮ್ಮ ಸ್ಮಾರಕ ಲೇಖನ ಕರ್ನಾಟಕ ಲೇಖನ ಅವಳ ಹೆಸರು ಲೇಖನ. ನಗರ ಭದ್ರಾವತಿಯಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ, ವಿದ್ಯಾರ್ಥಿಗಳಾದ ನಾವು ಅಂಕ ಗಳಿಸುವುದು ಮುಖ್ಯವೇ ಅಥವಾ ಜ್ಞಾನ ಸಂಪಾದನೆ ಮಾಡುವುದು ಮುಖ್ಯವೇ? ಕೇವಲ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಮಾಡುವ ಕ್ರಮ ಸರಿಯೇ? ಬಹಳ ಒಳ್ಳೆ ಪ್ರಶ್ನೆ ಲೇಖನ ಕೇಳಿದ್ದು. ಬಹಳ ಪ್ರಶ್ನೆ ಅಮ್ಮ. ನಾವು ಬರೀ ಮಾರ್ಕ್ಸ್ ಬೆನ್ನು ಹತ್ತಿಬಿಟ್ಟಿದ್ದೀವಿ. ಎಲ್ಲ ಮಾರ್ಕ್ಸ್ವಾದಿಗಳಾಗಿಬಿಟ್ಟಿದ್ದೀವಿ. ಮಾರ್ಕ್ಸ್ ಬೆನ್ನು ಹತ್ತಿ ನಾವು ಒಂದು ಹೇಳ, ನಾನು ಮಾರ್ಕ್ಸ್ ತೊಗೊಂಡ್ರೇ ಜೀವನ ಆಗ್ತದೆ ಅಂತ ಇಲ್ಲ. ದಯವಿಟ್ಟು ಗಮನಿಸಿ, ಅಣ್ಣಾ ಹಜಾರೆಗೆ ಮಾರ್ಕ್ಸ್ ಬರಲಿಲ್ಲ ಶಾಲೆಗೆ, ಸಚಿನ್ ತೆಂಡೂಲ್ಕರ್ಗೆ ಮಾರ್ಕ್ಸ್ ಬರಲಿಲ್ಲ, ವಿರಾಟ್ ಕೊಹ್ಲಿಗೆ ಮಾರ್ಕ್ಸ್ ಬರಲಿಲ್ಲ, ರೋಹಿತ್ ಶರ್ಮಾಗೆ ಮಾರ್ಕ್ಸ್ ಬರಲಿಲ್ಲ. ದೊಡ್ಡವ್ರು ಆಗಿಲ್ವಾ? ಅತ್ಯಂತ ಸಣ್ಣ ವಯಸ್ಸಿನ ಭಾರತ ರತ್ನ ಅಲ್ಲೇನಮ್ಮ ಸಚಿನ್ ತೆಂಡೂಲ್ಕರ್ ಅಂದರೆ. ಮಾರ್ಕ್ಸ್ ನೋಡ್ಕೊಂಡು ಯಾರೂ ಜೀವನ ನಡೆಸಲ್ಲ. ಮಾರ್ಕ್ಸ್ ಎದಕ್ಕೆ ಪ್ರಯೋಜನ? ಮುಂದಿನ ಕೋರ್ಸಿಗೆ ಹೋಗೋದಕ್ಕೆ ಅಷ್ಟೇ ಪ್ರಯೋಜನ ಅದು. ಆದರೆ ಮುಂದಿನ ಕೋರ್ಸ್ ನಿನಗೆ ಪ್ರಯೋಜನ ಆಗೋದಿದ್ದರೆ ತಯಾರಿ ಮಾಡ್ಕೊಂಡಿರ್ತೀನಿ ಮೊದಲೇ ನಾನು ಅದಕ್ಕೋಸ್ಕರ ಅಲ್ವಾ. ಅದರಿಂದ ಒಂದು ಜ್ಞಾನಕ್ಕೋಸ್ಕರ ಶಿಕ್ಷಣ. ಒಂದು ಕೆಲವು ಮಾತನ್ನು ಹೊರಟಾಗಿ ಹೇಳಬೇಕಾಗತ್ತೆ ನಾನು. ಇತ್ತೀಚೆಗೆ ನಾವು ಪೇಪರಲ್ಲಿ ನೋಡಿದ್ವಿ, ಒಬ್ಬ ಮನುಷ್ಯ ಡಾಕ್ಟರ್ ಆಗಿದ್ದವನು ತನ್ನ ಹೆಂಡತಿಗೆ ತಾನೇ ಔಷಧಿ ಕೊಟ್ಟು ಕೊಲ್ತಾನೆ ಅಂತ. ಅವನು ಶಿಕ್ಷಣ ಪಡ್ಕೊಂಡವನಲ್ವಾ ಅಲ್ವಾ, ಡಾಕ್ಟರ್ ಆದವನು. ಇನ್ನೊಂದು ಓದಿ ಉತ್ತರಾಖಂಡದಲ್ಲಿ ಒಬ್ಬ IIT ಹುಡುಗ, IIT ಆದವನು ಇನ್ನೊಬ್ಬ IIT ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗಿದ್ದ. ಏನು ಜಗಳ ಬಂತು ಗೊತ್ತಿಲ್ಲ, ಹೆಂಡ್ತಿನ ಕೊಚ್ಚಿ ಕೊಂದು ಚೂರು ಮಾಡಿ ಫ್ರಿಜ್ಜಲ್ಲಿಟ್ಟು ದಿನ ಒಂದಿಷ್ಟು ಕಡೆ ಹಾಕಿ ಬಂದ. ಮಾರ್ಕ್ಸ್ ಬಂದಿಲ್ವ ಅವನಿಗೆ? IIT ಹುಡುಗ ಅಲ್ವ ಅವನು. ಅಂದರೆ ಅದು ಜೀವನಾನ ಅಂತ ಕೇಳೋದು ನಾನು. ನಿನಗೆ ಮಾರ್ಕ್ಸು ಕರಿಯರು ಮುಖ್ಯ ಅಲ್ಲ, ಜೀವನದಿಂದ ಏನು ಮಾಡ್ಕೋತಿ ಅನ್ನೋದು ಭಾಳ ಮುಖ್ಯ. ಸರ್ CV ರಾಮನ್ ಅಂತ ಮನುಷ್ಯ, ನೋಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ, ಎಷ್ಟು ಸರಳವಾಗಿದ್ದರಲ್ಲ ಅಲ್ವಾ. ಕಲಾಂ ಅವರು ಎಷ್ಟು ಸಲುವಾಗಿದ್ದರಲ್ಲ. ಅಂದರೆ ಕೊನೆಗೆ ಜೀವನದಲ್ಲಿ ಯಾವುದು ತೀರ್ಮಾನ ಮಾಡುತ್ತೆ? ಒಂದು ಮಾತನ್ನು ಹೇಳಿಬಿಡ್ತೀನಿ ನಾನು ನಿನಗೆ. ಅಪರೂಪದ ಘಟನೆ ಅದು ಹೇಳಬೇಕು ನಾನು, ಇದುವರೆಗೆ ಹೊರಗೆ ಹೇಳಿಲ್ಲ ಅದನ್ನು. UR ರಾವ್ ಅಂತ ಇದ್ದರು, ಡಾಕ್ಟರ್ UR ರಾವ್ ಅಂತ. ಸ್ಪೇಸ್ ಕಮಿಷನ್ ಚೇರ್ಮನ್ ಆಗಿದ್ದರು, ISRO ಚೇರ್ಮನ್ ಆಗಿದ್ದರು. ಅವರು ISRO ಚೇರ್ಮನ್ ಆಗಿದ್ದಾಗ ಕಲಾಂ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದರು, ಒಂದು 4-5 ಮಟ್ಟ ಕಮ್ಮಿ. ಒಂದು ಸಲ ನಾನು UR ಅವರು ಮಂಗಳೂರಿಗೆ ಹೋಗ್ತಾಯಿದ್ವಿ ಕಾರಲ್ಲಿ. ಹೋದಾಗ ರಾವ್ ಅವ್ರಿಗೆ ಕೇಳಿದೆ ನಾನು, ಸರ್ ನೀವು ಚೇರ್ಮನ್ ಆಗಿದ್ದಾಗ ಕಲಾಂ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ರಲ್ಲ, ನಿಮ್ಮ ಪರಿಚಯ ಇತ್ತಾ ಚೆನ್ನಾಗಿ ಅಂದೆ. ಐ ನ್ಯೂ ಹಿಮ್ ವೆರಿ ವೆಲ್, ಎಸ್ಪೆಷಲಿ ಬಿಕಾಸ್ ಆಫ್ ಹಿಸ್ ಹೇರ್ ಸ್ಟೈಲ್ ಅಂತೆಲ್ಲ ಅಂದರು. ಅಂದ್ಬಿಟ್ಟು ನಾನು ಪ್ರಶ್ನೆ ಕೇಳಬಾರ್ದು, ಉದ್ದಟ ಪ್ರಶ್ನೆ ಕೇಳಿದೆ. ಸರ್, ವಾಸ್ ಈ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ಇನ್ ಯುವರ್ ಆರ್ಗನೈಸೇಷನ್? ನಿಮ್ಮ IS ಅವರೇ ಅತ್ಯಂತ ಶ್ರೇಷ್ಠ ತಂತ್ರಜ್ಞಾನಿ ಆಗಿದ್ರಾ ಅಂತ ಕೇಳಿದೆ. ಅವ್ರ ಉತ್ತರ ನನ್ನ ಬೆರಗೆ ಹೊಡೆಸ್ಬಿಡ್ತು. ನೋ, ಈ ವಾಸ್ ನಾಟ್ ದಿ ಬೆಸ್ಟ್ ಟೆಕ್ನಾಲಜಿಸ್ಟ್ ಬಟ್ ಈ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂದರು. ನನಗೆ ಮೈ ಜುಮ್ಮನತೆ ನೆನೆಸ್ಕೊಂಡಾಗ. ಗ್ರೇಟೆಸ್ಟ್ ಟೆಕ್ನಾಲಜಿ ಸಕ್ಸಸ್ಫುಲ್ ಆಗಲಿಲ್ಲ, ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಸಕ್ಸಸ್ಫುಲ್ ಆದರು. ಅದಕ್ಕೆ ಜೀವನದಲ್ಲಿ ಮಾರ್ಕ್ಸೇ ಮುಖ್ಯ ಅಲ್ಲ. ಲೇಖನ ಮಾರ್ಕ್ಸ್ ಮುಖ್ಯ, ಮಾರ್ಕ್ಸ್ ಬಿಡಬೇಕು ಅಂತ ಹೇಳ್ತಾ ಇಲ್ಲ ನಾನು. ಪ್ರಯತ್ನ ಮಾಡೋಣ, ಚೆನ್ನಾಗಿ ಓದೋಣ. ಯಾವುದೋ ಒಂದು ಕೆಲಸ ತೊಗೊಂಡಾಗ ಶ್ರದ್ಧೆಯಿಂದ ಮಾಡಬೇಕದನ್ನು. ಪರೀಕ್ಷೆ ಕೊಡೋದು ಶ್ರದ್ಧೆಯಿಂದ ಮಾಡೋ ಕೆಲಸ ಅದು. ಯಾರಿಗೋ ತಂದೆ ತಾಯಿನ ಖುಷಿ ಮಾಡೋದಕ್ಕೆ, ಮೇಷ್ಟ್ರು ಖುಷಿ ಮಾಡೋದಕ್ಕೆ ಅಲ್ಲ, ಮಾರ್ಕ್ಸ್ ಕಾರ್ಡಿಗೂ ಅಲ್ಲ. ಈಗ ನಾನು ಯಾವುದೋ ಕೆಲಸ ಮಾಡ್ತೀನಿ, ಡ್ರೈವಿಂಗ್ ಮಾಡ್ತೀನಿ, ಡ್ರೈವರ್ ಇದ್ದೀನಿ ಅಂತ ಇಟ್ಕೊಮ್ಮ, ಚೆನ್ನಾಗಿ ಡ್ರೈವ್ ಮಾಡ್ಬೇಕು ನಾನು, ಲಕ್ಷ್ಯ ಇಟ್ಟು. ಯಾಕಂದರೆ ನಾನು ನಂಬ್ಕೊಂಡು ಹಿಂದೆ 5 ಜನ ಕೂತಿದ್ದಾರೆ, ಅವ್ರ ಚಿಂತೆ ನನಗಿರಬೇಕು. ಡ್ರೈವರ್ ಆಗ್ತಾನೆ, ಅಯ್ಯೋ ಓಡಿಸಿದ್ರೆ ಆಯ್ತು ರೀ, ಅವ್ನು ನಂಬ್ಕೊಂಡು 50 ಜನ ಕೂತಿದ್ದಾರೆ ಹಿಂದೆ, ಆ ಲಕ್ಷ್ಯ ಇರಬೇಕು. ಹಾಗೆ ನಿನ್ನ ನಂಬ್ಕೊಂಡು ನಿಮ್ಮ ತಂದೆ ತಾಯಿ ಕೂತಿದ್ದಾರೆ, ನೀನು ದೊಡ್ಡವಳಾಗ್ತೀಯ, ಸಾಧನೆ ಮಾಡ್ತೀಯ ಅಂತ ಕೂತಿದ್ದಾರೆ. ಅವರು ನಿರಾಶೆ ಆಗದ ಹಾಗೆ ನೀನು ಶಾಲೆ ಒಳ್ಳೆ ವಿದ್ಯಾರ್ಥಿನಿ ಅಂತಾಗಿದ್ದರೆ ಮೇಷ್ಟ್ರು ಅಪೇಕ್ಷೆ ಮಾಡ್ತಾರೆ, ಲೇಖನ ಒಳ್ಳೆ ಮಾರ್ಕ್ಸ್ ತಗೋತಾಳೆ ಅಂತ. ಮಾರ್ಕ್ಸ್ ಬರೋದು ಯಾವಾಗ ಗೊತ್ತಾ? ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡಾಗ ಮಾರ್ಕ್ಸ್ ಬರುತ್ತೆ. ಆದ್ದರಿಂದ ನಾನು ಇಡೀ ವರ್ಷ ಶ್ರದ್ಧೆಯಿಂದ ಓದ್ತೀನಿ. ಬೇರೆ ಕೆಲಸ ಏನಮ್ಮ ನಿನಗಿರೋದೀಗ? ರಾಜಕಾರಣ ನಿನಗೆ ಸಂಬಂಧ ಇಲ್ಲ, ಉಳಿದಿದ್ದು ಯಾವುದೂ ಸಂಬಂಧ ಇಲ್ಲ. ನಿನ್ನ ಸಂಬಂಧ ಇರೋದು ಓದೋದಂದೇ. ವಿದ್ಯಾರ್ಥಿ ಕೆಲಸ ಅಂದರೆ ಹೆಸರೇ ಹೇಳ್ತಲ್ಲ, ವಿದ್ಯಾ ಅರ್ಥಿ, ಜ್ಞಾನವನ್ನು ಪಡ್ಕೊಳ್ಳೋದೊಂದೇ ಕೆಲಸ. ಆದ್ದರಿಂದ ನೀನು ಪ್ರಶ್ನೆ ಚೆನ್ನಾಗಿದೆ. ಜ್ಞಾನದ ಬೆನ್ನು ಹತ್ತು, ನೀನು ಯಶಸ್ವಿ ನಿನ್ನ ಬೆನ್ನು ಹತ್ತತ್ತೆ. ಬರೀ ಮಾರ್ಕ್ಸ್ ಬೆನ್ನು ಹತ್ತಿದರೆ ಮಾರ್ಕ್ಸ್ ಕಾರ್ಡ್ ಮಾತ್ರ ಬೆನ್ನು ಹತ್ತತ್ತೆ. ಫ್ಯಾಂಟಾಸ್ಟಿಕ್. ಇನ್ನೊಂದು, ನನ್ನ ಹೆಸರು ಗುಣಶ್ರೀ, ನಾನು ಸಂಜೆ ಹೊನ್ನಮ್ಮ ಸ್ಮಾರಕ ಗ್ಲೇಸಿ ಇರಬೇಕು, ಗ್ಲೇಸಿ ಶಾಲೆ ಹಳೆನಗರ ಭದ್ರಾವತಿಯಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ, ನಾವು ಪರೀಕ್ಷೆಯ ಸಮಯದಲ್ಲಿ ಚೆನ್ನಾಗಿ ಓದಿದ್ದರೂ ಸಹ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ತಕ್ಷಣ ಉತ್ತರಗಳನ್ನು ಏಕೆ ಮರೆತು ಹೋಗುತ್ತೇವೆ? ಇದು ನನ್ನ ಹೆಸರು ಸಂಜೆ ಹೊನ್ನಮ್ಮ ಸ್ಮಾರಕ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆ ಹಳೆನಗರ ಭದ್ರಾವತಿ
ಭದ್ರಾವತಿಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ, ಪರೀಕ್ಷೆ ಹತ್ತಿರ ಬಂದಂತೆ ವಿದ್ಯಾರ್ಥಿಗಳು ತಮ್ಮ ಆತ್ಮವಿಶ್ವಾಸವನ್ನು ಏಕೆ ಕಳೆದುಕೊಳ್ಳುತ್ತಾರೆ ಹಾಗೂ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ 2 ಪ್ರಶ್ನೆಗಳು. ಗ್ರೇಸಿ ಪ್ರಶ್ನೆ ಮೊದಲು ಬಂದದ್ದು. ಪರೀಕ್ಷೆಗೆ ಹೋದಾಗ ಯಾಕೆ ಮರೆತು ಹೋಗುತ್ತೆ ಅಂತ. ಓದ್ಕೊಂಡಿರ್ತೀವಿ, ಪರೀಕ್ಷೆಗೆ ಹೋದಾಗ ಯಾಕೆ ಮರೆತು ಹೋಗುತ್ತೆ ಅಂತ. ಇದು ಸಾಮಾನ್ಯವಾಗಿ ಆಗೋದಮ್ಮ. ಒಂದು ಕಲ್ಪನೆ ಮಾಡ್ಕೊ, ಒಂದು ಚಿತ್ರ ನೀನು ಕಣ್ಣು ಮುಂದೆ ಕೊಡ್ತೀನಿ. ನೀನು ಮನೇಲಿದ್ದೀಯಾ, ಫೋನ್ ಬರುತ್ತೆ, ನಿಮ್ಮ ತಂದೆ ಫೋನ್ಗೋ ನಿಮ್ಮ ತಾಯಿ ಫೋನ್ಗೋ ಬರುತ್ತೆ. ಬಂದು ಅಲ್ಲಿ ಕೇಳ್ತಾರೆ ಆ ಕಡೆಯವರು, ಇದು ಗ್ರೇಸಿ ತಂದೆನಾ ಅಂತ ಕೇಳ್ತಾರೆ ಯಾರೊಬ್ಬರು. ಹೌದು ಅಂತಾರೆ ಅವರು. ಗ್ರೇಸಿ ಇದ್ದಾಳ, ಮಾತಾಡಬೇಕು, ನಮ್ಮ ಬಾಸ್ ಮಾತಾಡ್ತಾರೆ ನಿಮ್ಮ ಹತ್ರ ಅಂತಾರೆ. ಯಾವ ಬಾಸು? ಕೊಡಿ ಅವರಿಗೆ ಅಂತ ಹೇಳ್ತಾರೆ. ಗ್ರೇಸಿ ನೀನು ಫೋನ್ ಕೈಯಲ್ಲಿ ಹಿಡ್ಕೊಂಡಿದ್ಯಮ್ಮ, ಆ ಕಡೆ ನರೇಂದ್ರ ಮೋದಿಯವ್ರ ಧ್ವನಿ ಕೇಳಿಸುತ್ತೆ. ಅಮ್ಮ, ನಾನು ನರೇಂದ್ರ ಮೋದಿ ಮಾತಾಡೋದು, ಭಾರತದ ಪ್ರಧಾನಮಂತ್ರಿ ಮಾತಾಡೋದು, ನೀನು ಭಾಳ ಬುದ್ಧಿವಂತೆ ಅಂತ ಹುಡುಗಿ ನಿನ್ನ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ. ಏನು ಅನಿಸುತ್ತೆ ನಿನಗೆ ಆವಾಗ? ಒಂದು ಕ್ಷಣಕ್ಕೆ ಎಲ್ಲ ಮರ್ತು ಹೋಗ್ಬಿಡುತ್ತೆ, ಎಲ್ಲ ಮರ್ತು ಹೋಗ್ಬಿಡುತ್ತೆ. ಅವ್ರು ಹೇಳ್ತಾರೆ, ಕೆಲಸ ಮಾಡು, ನಾನು ಬೆಂಗಳೂರಿಗೆ ಬರ್ತಾ ಇದ್ದೆ, ನಾಳೆ ರಾಜಭವನದಲ್ಲಿ ಇರ್ತೀನಿ, ಬೆಳಗ್ಗೆ ಒಂದು 10 ಗಂಟೆಗೆ ಭೇಟಿಯಾಗು ನನ್ನ ಅಂತ ಹೇಳ್ತಾರೆ. ಏನು ಹೇಳ್ತೀಯಾಗ ನೀನು? ತಲೆಗೆ ಏನೂ ಹೊಳೆಯಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಹೇಳಿ ನನಗೆ 10 ಗಂಟೆಗೆ ರಾಜಭವನಕ್ಕೆ ಬಾ ಅಂದರೆ, ನೋಡ್ತೀನಿ ಸರ್, ವಿಚಾರ ಮಾಡ್ತೀನಿ ಅನ್ನೋಕ್ಕಾಗೋದಲ್ಲ. ಹಾಂ ಸರ್ ಬರ್ತೀನಿ ಸರ್, ಹಾಂ ಸರ್ ಅಂದ್ಬಿಡ್ತೀವಿ ನಾವು. ಫೋನ್ ಇಟ್ಟ ಮೇಲೆ ನೆನಪಾಗುತ್ತೆ, ನಾಳೆ 10 ಗಂಟೆ ನಿಮ್ಮ ಅಕ್ಕನ ಮದುವೆ ಎಂಗೇಜ್ಮೆಂಟ್ ಇದೆ ಮನೇಲಿ. ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ 2 ಒಂದೇ ಸಲ ಬಂದುಬಿಡ್ತಲ್ಲ ನನಗೆ. ಇದು ಯಾಕೆ ಹೇಳಿಲ್ಲ? ಒಂದೇ ಸಲ ಅನಿರೀಕ್ಷಿತವಾದದ್ದು ಏನಾದರೂ ಅದ್ರ ಆಘಾತ ಆಗುತ್ತೆ, ಮರೆತು ಹೋಗ್ಬಿಡುತ್ತೆ. ಪರೀಕ್ಷೆ ನಿನಗೆ ಆಘಾತ ಆಗಬಾರ್ದು, ಅನಿರೀಕ್ಷಿತ ಅಲ್ಲ ಪರೀಕ್ಷೆ. ಪರೀಕ್ಷೆ ಮೊದಲು ಮಾರ್ಚಲ್ಲಿ ಮೊದಲೇ ಗೊತ್ತಿದೆ. ಯಾವಾಗ ಗಾಬರಿ ಆಗುತ್ತೆ ಅಂತಂದಾಗ, ಅನಿರೀಕ್ಷಿತ ಪ್ರಶ್ನೆ ಕ್ವಶನ್ ಪೇಪರ್ ಕೆಲವೊಂದು ಸಲ ತಪ್ಪಾಗುತ್ತೆ. ಸೈನ್ಸ್ ಪರೀಕ್ಷೆ ಇರುತ್ತೆ, ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಕೊಟ್ಟರೆ ಆಘಾತ ಆಗಬೇಕಪ್ಪ ನಿಮಗೆ, ಅಲ್ವಾ? ಸೈನ್ಸ್ ಕ್ವಶನ್ ಪೇಪರ್ ಕೊಟ್ಟರೆ ಆಘಾತ ಯಾಕೆ ಆಗಬೇಕು? ತಯಾರಾಗಿ ಹೋಗಿದ್ದೀವಲ್ಲ. ಅದಕ್ಕೆ ಒಂದು ಹೇಳ್ಕೊ, ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋ ಬಗ್ಗೆ ಒಬ್ಬ ಹುಡುಗಿ ಕೇಳಿದ್ಲು ಪ್ರಶ್ನೆ, ಮೆಹಕ್ ಅಂತ, ಮೆಹಕ್ ಹುಡುಗಿ ಕೇಳಿದ್ಲು. ಬಹಳ ಸುಲಭ. ಆತ್ಮವಿಶ್ವಾಸ ಎಲ್ಲಿ ಸಿಗುತ್ತಮ್ಮ? ಅಂಗಡಿಯಲ್ಲಿ 1-2 ಕಿಲೋ ಸಿಕ್ಕರೆ ತಂದುಬಿಡೋಣ. ಆತ್ಮವಿಶ್ವಾಸ ಹೊರಗಡೆ ಎಲ್ಲೂ ಬರಲ್ಲ, ನಮ್ಮ ಒಳಗೆ ಇರುವಂಥದ್ದು. ಯಾವಾಗ ಆತ್ಮವಿಶ್ವಾಸ ಕಳ್ಕೊತೀವಿ ಹೇಳು? ನನ್ನಿಂದ ಆಗತ್ತಾ ಇದು? ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಇಟ್. ನನಗೆ ಆಗಲ್ಲ ಅನಿಸುತ್ತೆ, ನಾನು ಅಷ್ಟು ಬುದ್ಧಿವಂತೆ ಅಲ್ಲ. ಇನ್ನೊಬ್ಬರು ಹೋಲಿಸ್ಕೋತೀಯ ನೀನು. ನಮ್ಮ ಕ್ಲಾಸಲ್ಲಿ ಆಕೆ ಇದ್ದಾಳಲ್ಲ, ಆಕೆ 100ಕ್ಕೆ 100 ಬರುತ್ತೆ, ನನಗೆ ಕಷ್ಟ. ಯಾವಾಗ ನೀನು ಮತ್ತೊಬ್ಬರು ಹೋಲಿಸ್ಕೊಂಡು ನೀನು ಸಣ್ಣವಳಾಗಿ ಮಾಡ್ಕೋತೀಯಲ್ಲ, ನಿನ್ನ ಆತ್ಮವಿಶ್ವಾಸ ಬಿದ್ದೋಗುತ್ತೆ. ಬೇಡ. ಇನ್ನೊಂದು ಹೇಳ ನಾನು, ಕಾಂಪಿಟೇಷನ್ನಿಂದ ಅರ್ಧ ಆತ್ಮವಿಶ್ವಾಸ ಹೋಗುತ್ತೆ. ಅವನು ನಂಬರ್ 1 ಬಂದಿದ್ದಾನೆ ಕ್ಲಾಸಿಗೆ, ನಾನು ನಂಬರ್ 2 ಇದ್ದೀನಿ, ಹೆಂಗಾದ್ರೂ ಹಿಂದೆ ಹಾಕ್ಬೇಕು ಅವನ. ನೀನು ಗುರಿ ಅವನಾಗ್ಬಿಡ್ತಾನೆ ಅವಾಗ. ಕರೆಕ್ಟ್, ಅವನ ಗುರಿ ಆಗ್ತದೆ. ನಾನೇನು ಮಾಡ್ಬೇಕು ಗೊತ್ತಾ? ಕಾಂಪಿಟೇಷನ್ ಇರಬೇಕು. ಹೇಗಿರ್ಬೇಕು ಗೊತ್ತಾ ಕಾಂಪಿಟೇಷನು? ಬೇಡವಾ ಹಾಗಾದರೆ ಕಾಂಪಿಟೇಷನ್ ಅಂತ ಕೇಳ್ತಾರೆ ಜನ ನನ್ನ. ಇರಬೇಕು. ಹೇಗಿರ್ಬೇಕು ಗೊತ್ತಾ? ಕಾಂಪಿಟೇಷನ್ ನಿನ್ನ ಜೊತೆಗೆ ಕಾಂಪಿಟೇಷನ್ ಇರಬೇಕು. ನಾವು ಹೋದ ವರ್ಷ 80 ತೊಗೊಂಡಲ್ಲ, ಈ ಸಲ 85 ತೊಗೋತೀನಿ, 85 90 ತೊಗೋತೀನಿ, 90 95 ತೊಗೋತೀನಿ. ಬೇರೆ ಜೊತೆ ಕಾಂಪಿಟೇಷನ್ ಇಲ್ಲೇ, ನಾನು ಓಡಿಸೋದೇ ಇಲ್ಲ, ಟೆನ್ಷನೇ ಇಲ್ಲ ನನಗೀಗ. ಬೇರೆದ್ರ ಕಾಂಪಿಟೇಷನ್ ಇಲ್ಲ ನನಗೆ, ಅವ್ರ ಜೊತೆಗೆ, ನನ್ನ ಜೊತೆಗೇ. ಸಲ 90 ಬಂತಲ್ಲ, ಈ ಸಲ 95 ತೊಗೋತೀನಿ. ಆಗ ನನ್ನ ಪ್ರಯತ್ನ ಹೆಚ್ಚಾಗತ್ತೆ ಹೊರತಾಗಿ ಆತ್ಮವಿಶ್ವಾಸ ಕಮ್ಮಿ ಆಗಲ್ಲ. ಮತ್ತು ಇನ್ನೊಂದು ಹೇಳ್ಕೋಬೇಕು, ಏನು ಕಮ್ಮಿ ಆಗಿದೆ ನನಗೆ? ವಾಟ್ ಈಸ್ ರಾಂಗ್ ವಿತ್ ಮೀ? ಕರೆಕ್ಟ್. ನನಗೇನು ಕಮ್ಮಿ ಇದೆ? ಒಂದು ಮಾತು ಹೇಳ ನಾನು, ಆತ್ಮವಿಶ್ವಾಸ ಬೆಳ್ಕೊಳ್ಳೋಕೆ ಒಂದೇ ಒಂದು ಹಾದಿ ಅಂದರೆ, ನೀವು ಯಾರನ್ನೂ ಹೋಲಿಸ್ಕೋಬೇಡ. ಯಾರನ್ನೂ ನೀನು ಅವ್ರಿಗೆ ಹೋಲಿಸ್ಕೊಂಡು ಅವರಷ್ಟು ಬುದ್ಧಿವಂತೆ ಅಲ್ಲ, ಆಕೆಯಾಗಿ ಹ್ಯಾಂಡ್ ರೈಟಿಂಗ್ ಇಲ್ಲ ನಂದು, ನನಗೆ ಅಷ್ಟು ಮಾರ್ಕ್ಸ್ ಬಂದಿಲ್ಲ. ಬೇಡ, ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಮತ್ತೊಬ್ಬರ ಜೊತೆಗೆ ನಿನ್ನ ಜೊತೆಗೆ ಕಾಂಪಿಟೇಷನ್ ಮಾಡ್ಕೊ. ಎಷ್ಟು ಬಂದು ಅದಕ್ಕೆ ಹೆಚ್ಚಿಗೆ ಮಾಡ್ಕೊ. ಮತ್ತು ಐ ಆಮ್ ಗುಡ್ ಇನಫ್, ನನಗೇನು ತೊಂದರೆ ಇಲ್ಲ. ಕರೆಕ್ಟ್. ಒಂದು ಮಾತು ಹೇಳ್ತಾರೆ, ಕಾರಲ್ಲಿ ಹೋಗೋರು ನೋಡಿ ದುಃಖ ಪಡೋದಕ್ಕಿಂತ ಕಾಲೇ ಇಲ್ದವ್ರು ನೋಡಿ ಸಂತೋಷ ಪಡಬೇಕು. ಎಂಥ ಮಾತು. ಕಾರಲ್ಲಿ ಹೋಗ್ತಿತ್ತು, ಅಯ್ಯೋ ನಮ್ಮ ಕಾರ್ ಇಲ್ಲ ಅನ್ನೋದಕ್ಕಿಂತ ಕಾಲೇ ಇಲ್ಲ ಪಾಪ ಅವನಿಗೆ, ನನ್ನ ಕಾಲಾದರೂ ಇದೆಯಲ್ಲ, ಆರಾಮಾಗಿ ಹೋಗ್ತೀನಿ. ಆದ್ದರಿಂದ ನಿನ್ನ ಮಾರ್ಕ್ಸ್ ಬಗ್ಗೆ ಜನ ಕೀಳರಿಮೆ ಬೇಡ, ಅವ್ರ ಜೊತೆ ಕಾಂಪಿಟೇಷನ್ ಬೇಡ. ಐ ಆಮ್ ಗ್ರೇಸಿ, ಐ ಆಮ್ ಗುಡ್ ಇನಫ್. ಐ ಆಮ್ ಮೆಹಕ್, ಐ ಆಮ್ ಗುಡ್ ಇನಫ್. ನಾನು ಚೆನ್ನಾಗಿದೆ ನನಗೆ. ಮತ್ತು ಇನ್ನೊಂದು, ಯಾರು ಸ್ಪಷ್ಟ ಇಲ್ಲ, ಯಾರನ್ನೂ ಹಿಂದೆ ಹಾಕಬೇಕು ಅಂತಿಲ್ಲ ನನಗೆ. ಕರೆಕ್ಟ್. ಹೋಲಿಸ್ಕೊಂಡ ಕೀಳರಿಮೆ ಬರೋಕ್ಕೆ ಶುರು ಆಗುತ್ತೆ. ಕರೆಕ್ಟ್. ಸರ್ ನಮಸ್ತೆ ಸರ್, ನನ್ನ ಹೆಸರು ಹರ್ಷಿತ್ ಗೌಡ ಅಂತ. ಹರ್ಷಿತ್ ಗೌಡ. ಹರ್ಷಿತ್ ಗೌಡ. ನನ್ನ ಪ್ರಶ್ನೆ ಏನಂದ್ರೆ, ನಾನು ಯಾವಾಗ್ಲೂ ಓದ್ತಿರ್ತೀನಿ, ಆದ್ರೆ ಕೆಲವೊಂದು ಪಾಯಿಂಟ್ಸ್ ಮರ್ತೋದಂಗ ಅನ್ಸುತ್ತೆ. ಅದನ್ನ ಹೇಗೆ ಬಗೆಹರಿಸಬಹುದು ಅಂತ ಒಂದು ಪರಿಹಾರ ನೀಡಿ ಅಂತ. ಓಕೆ, ವೆರಿ ಗುಡ್. ಹರ್ಷಿತ್ ಕರೆಕ್ಟಪ್ಪನೇ ಹೇಳಿದ್ದು. ಕೆಲವೊಂದು ವಿಷಯ ಮರೆತು ಹೋಗುತ್ತೆ ಅಂತಿರುತ್ತೆ. ನನ್ನ ಕಡೆಗೆ ಒಬ್ಬರು ತಂದೆ ಬಂದಿದ್ದರು, ಮಗನ ಕರ್ಕೊಂಬಂದರು. ಸರ್ ಇವನು ಭಾಳ ಚಂಚಲ ಸರ್, ಏನೂ ನೆನಪೇ ಇರಲ್ಲ ಇವನಿಗೆ, ಎಲ್ಲ ಮರೆತು ಹೋಗ್ಬಿಡುತ್ತೆ, ಏನು ಓದಿದ್ರು ಮರೆತು ಹೋಗ್ಬಿಡುತ್ತಲ್ಲ, ಏನು ಮಾಡೋದು ಅವನಿಗೆ ಅಂತ ಕೇಳಿದರು.
ನೆನಪೇ ಇಲ್ಲ ಸರ್ ಅವನಿಗೆ ಅಂದರು. ಆ ಹುಡುಗನ ಕರೆದೆ, ನಿನಗೆ ಎದರಲ್ಲಿ ಆಸಕ್ತಿ ಇದೆಯೋ ಭಾಳ ಅಂತ ಕೇಳಿದೆ. ನನಗೆ ಕ್ರಿಕೆಟ್ ಭಾಳ ಆಸಕ್ತಿ ಇದೆ ಅಂದ. ಅಲ್ಲ ನೀನು ಕ್ರಿಕೆಟ್ ನೋಡ್ತೀಯ ಮ್ಯಾಚು? ಅಪ್ಪನ ಹೇಳಿದ್ರು, ಸರ್ ಶುರು ಆಗೋದು ಮೊದಲೇ ಕೂತಿರ್ತಾನೆ, ಮ್ಯಾಚ್ ಶುರು ಮೊದಲೇ, ಮ್ಯಾಚ್ ಮುಗಿಯೋವರೆಗೂ ಬಿಡಲ್ಲ ಅವನು, ಎಲ್ಲ 8 ತಾಸು ಹಿಂಗೆ ಕೂತು ನೋಡ್ತಿರ್ತಾನೆ. ಈಗ ನಾನು ಕೇಳಿದೆ, ತೆಂಡೂಲ್ಕರ್ ಅಂತ ಯಾರಾದರೂ ಆಡ್ತಿದ್ರ ಕ್ರಿಕೆಟು ಅಂತ ಕೇಳಿದೆ. ನಕ್ಬಿಟ್ಟ ಅವನು. ಏನು ಸರ್ ಹಂಗೆ ಕೇಳ್ತೀರಿ, ಅವ್ನು ಎಷ್ಟು ಸೆಂಚುರಿ ಇದೆ ಗೊತ್ತಾ? ಹಾಗೆ ಶುರು ಮಾಡ್ದ. 100 ಸೆಂಚುರಿ ಸರ್ ಅಂದ. ಮೊದಲೇ ಸೆಂಚುರಿ ಯಾವತ್ತು ಹೊಡೆದದ್ದು, ಇಷ್ಟು ಹೊಡೆದದ್ದು ಹೈಯೆಸ್ಟು, ಎಲ್ಲ ಸ್ಕೋರ್ ಹೇಳ್ತಾನೆ, ಬಡ ಬಡ ಹೇಳ್ತಾನೆ. ಅದು ಮತ್ತು ನೆನಪೇ ಇರಲ್ಲ ಅಂತಾರಲ್ಲೋ ನಿನಗೆ ಅಂದೆ ನಾನು. ಇಷ್ಟೊಂದು ನೆನಪಿಟ್ಟಿದ್ಯಾ? ಕ್ರಿಕೆಟ್ ಎಲ್ಲ ನೆನಪಿದೆ ಪೂರ್ತಿ ಅವನಿಗೆ, ಇದು ನೆನಪಿಲ್ಲ ಅಂದರೆ ಏನು ಅರ್ಥ ಆಯ್ತಾ ಗೊತ್ತಾ ಹರ್ಷಿತ್? ಯಾವ ವಿಷಯದ ಬಗ್ಗೆ ನಿನಗೆ ಪ್ರೀತಿ ಇದೆಯೋ ಅದು ನೆನಪು ಉಳ್ಕೊಳ್ಳುತ್ತೆ, ಯಾವ್ದು ಪ್ರೀತಿ ಇಲ್ಲೋ ಅದು ಮರ್ತು ಹೋಗುತ್ತೆ ಅಷ್ಟೇ. ಈಗ ನನಗೆ ಬಸ್ ನಂಬರ್ ನೆನಪಿಟ್ಕೊಳ್ಳೋಕ್ಕಾಗಲ್ಲ, ನನಗೆ ಬೇಕಿಲ್ಲ ಅದು ಅಲ್ವಾ? ಯಾವುದ್ರ ಬಗ್ಗೆ ನನಗೆ ಆಸಕ್ತಿ ಇದೆಯೋ ಅದು ಯಾವತ್ತೂ ಮರೆಯಲ್ಲ. ಅದಕ್ಕೆ ಮೊದಲೇನು ಮಾಡಬೇಕು? ವಿಷಯದ ಬಗ್ಗೆ ಆಸಕ್ತಿ ಬೆಳೆಸ್ಕೋಬೇಕು. ಕರೆಕ್ಟ್. ಭಾಳ ಮುಖ್ಯ ಅದು. ಒಂದು ಮಾತು ಹೇಳ್ತೀನಿ, ನೀನು 10th ಇದೆಯಲ್ಲ, ಯಾವುದೋ ಒಂದು ವಿಷಯ ನಿನಗೆ ಕಷ್ಟ ಅನಿಸುತ್ತೆ, ತಲೆಗೆ ಹೋಗ್ತಾ ಇಲ್ಲ ಅನಿಸುತ್ತೆ, ದಯವಿಟ್ಟು ಪಾಲಕರು ಶಿಕ್ಷಕರು ಇದನ್ನು ಬಳಸಬೇಕು. ಹೌದು. ಈಗ ನನಗೆ 10ನೇ ಕ್ಲಾಸಲ್ಲಿ ಸೈನ್ಸ್ ಕಷ್ಟ ಆಗ್ತಾಯಿದೆ ಅಂದರೆ 10ನೇ ಕ್ಲಾಸಿನ ಸಮಸ್ಯೆ ಅಲ್ಲ, ಸಮಸ್ಯೆ ಇರೋದು 8ನೇ ಕ್ಲಾಸಿಂದು 7ನೇ ಕ್ಲಾಸಿಂದು. ಕರೆಕ್ಟ್. ಈ ಕಲ್ಪನೆ ಮಾಡ್ಕೊಳ್ಳಿ, ಯಾವುದೋ ಹುಡುಗ 7ನೇ ಕ್ಲಾಸಲ್ಲಿ 40% ತೊಗೊಂಡು 8ನೇ ಕ್ಲಾಸಿಗೆ ಬಂದಿದ್ದಾನೆ, ಅಲ್ಲಿ 40 ತೊಗೊಂಡು 9ಕ್ಕೆ ಬರ್ತಾನೆ, ಅಲ್ಲಿ 40 ತೊಗೊಂಡು 10ನೇ ಕ್ಲಾಸಿಗೆ ಬಂದಿದ್ದಾನೆ. ಅಂದರೆ ಏನರ್ಥ? ಅವನಿಗೆ 7, 8, 9ನೇ ಕ್ಲಾಸಿನ 60% ಗೊತ್ತಿಲ್ಲ. ಈಗ ಬಂದುಬಿಟ್ಟಿದ್ದಾನೀಗ. ಈ ಸೈನ್ಸು ಗಣಿತ ಹೇಗಿದೆ ಅಂದರೆ ಅದು ಲಾಜಿಕಲ್, ತರ್ಕಬದ್ಧವಾಗಿರ್ತದೆ. ಹಿಂದಿಂದ ಅರ್ಥ ಆಗಿದ್ರೆ ಮುಂದಿಂದ ಅರ್ಥ ಆಗಲ್ಲ. A+B² ಬರದೇ ಇದ್ದಾಗ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗೆ ಅರ್ಥ ಆಗುತ್ತೆ? ಅದಕ್ಕೆ ನಾವೇನು ಮಾಡಬೇಕು? ಮೇಷ್ಟ್ರುಗಳು ಮಾಡಬೇಕು ಅದು ಕೆಲಸ. ಕೈ ಮುಗಿದು ಬೇಡ್ಕೋತೀನಿ ಮೇಷ್ಟ್ರುಗಳಿಗೆ ನಾನು. ಡಿಸೆಂಬರ್ದಲ್ಲೇ ಶುರು ಮಾಡಿ, ಯಾವ ಹುಡುಗ ಕಷ್ಟ ಅಂತಾನ ವಿಷಯ 10ನೇ ಕ್ಲಾಸ್ ಹುಡುಗ ಕಷ್ಟ ಅಂತಿದ್ರೆ 8ನೇ ಕ್ಲಾಸಿಂದ ಕ್ವಶನ್ ಪೇಪರ್ ಕೊಡಿ ಅವನಿಗೆ. ಈಗ ಭಾಳ ಚೆಂದ ಮಾಡ್ತಾರೆ, ಈಗ ವರ್ಕ್ಶೀಟ್ ಅಂತ ಮಾಡ್ತಾರೆ. ಪ್ರತಿಯೊಂದು ಟಾಪಿಕಿಗೆ ವರ್ಕ್ಶೀಟ್ ಅಂತ ಇರ್ತದೆ. ಆ ವರ್ಕ್ಶೀಟ್ ಕೊಡ್ತಾರೆ, 8ನೇ ಕ್ಲಾಸಿಂದ ಬಿಡಿಸು ಅಂತಾನೆ. ಗೊತ್ತಿದೆ ಅಂತಾನೆ ಅವನು. ಯಾವುದೋ ಒಂದು 2 ಟಾಪಿಕ್ ಸಿಕ್ಕಾಕೊಂಡ್ಬಿಡುತ್ತೆ, ಅದೊಂದು ಚೂರು ಸಾಲ್ವ್ ಮಾಡಬೇಕು. 9th ಕ್ಲಾಸಿಂದ ಕೊಡಿ, ಅಲ್ಲೂ ಒಂದು ಚೂರು ಯಾವುದೋ ಸಿಕ್ಕಾಕ್ಕೊಳುತ್ತೆ, ಅದನ್ನು ಬಿಡಿಸಿ. ಆವಾಗ 10ನೇ ಕ್ಲಾಸಿಗೆ ನಿಜವಾಗ್ಲೂ ಬರ್ತಾನೆ ಅವನು. ಆಗ 10ನೇ ಕ್ಲಾಸಲ್ಲಿ ಹೇಳ್ಕೊಂಡೋಗಿ ಅರ್ಥ ಆಗುತ್ತೆ. ಈಗ ಕಲ್ಪನೆ ಮಾಡ್ಕೊಳ್ಳಿ, ನಾನು ಸಿನಿಮಾಕ್ಕೆ ಹೋಗಿದ್ದೀನಿ, ಇಂಟರ್ವಲ್ ಆದ್ಮೇಲೆ ಹೋಗ್ತೀನಿ ಸಿನಿಮಾಕ್ಕೆ, ಕತೆ ಅರ್ಥ ಆಗುತ್ತಾ? ಪಕ್ಕದವ್ರಿಗೆ ಪೀಡೆ ಆಗಿಬಿಡ್ತೀನಿ ನಾನು. ಅವನು ಯಾರು, ಆಕೆ ಯಾಕೆ ಬಂದ್ಲು, ಸುಮ್ಮನೆ ಕೊಡ್ರಿ, ಮೊದಲು ನೋಡಿಲ್ಲ ನೀವು ಅಂತಾರೋ. ನಮ್ಮ ಹುಡುಗರಿಗೆ ಹಾಗಾಗಿದೆ. ಯಾಕೆ ಅರ್ಥ ಆಗಲ್ಲ ಅಂದರೆ ಹಿಂದಿಂದ ಅರ್ಥ ಆಗಿಲ್ಲ. ಅದಕ್ಕೆ ನಾವು ದಯವಿಟ್ಟು ಮಾಡಬೇಕಾದದ್ದು, ಮೇಷ್ಟ್ರುಗಳಾಗಲಿ ಶಿಕ್ಷಕರಾಗಲಿ ಪಾಲಕರಾಗಲಿ, ಆ ಪ್ರಶ್ನೆ ಹಿಂದಿನ ಕ್ವಶನ್ ಪೇಪರ್ ಕೊಟ್ಟು ಮಾಡಿಸ್ಬೇಕು. ಅವು ನಿಮ್ಗೆ ಮರೆಯೋದೇ ಇಲ್ಲ, ಅರ್ಥ ಆಗ್ಬಿಡುತ್ತಲ್ಲ. ಈಗ ನಾನು ಫ್ರೆಂಚಲ್ಲಿ ಮಾತಾಡ್ತಿದ್ರೆ ಏನಾಗ್ತಿತ್ತು? ಈಗ ಒಂದು 2 ನಿಮಿಷ ತಮಾಷೆ ಅನಿಸೋದು, ಮುಂದೆ ಬೋರ್ ಬಿಡಪ್ಪ ಅರ್ಥನೇ ಆಗಲ್ಲ ಹೇಳಿದ್ದು ಅಂತಿದ್ದೆ. ಅರ್ಥ ಯಾಕಾಗಿಲ್ಲ? ನನಗೆ ಭಾಷೆ ಬರಲ್ಲ. ಹಾಗೆ ವಿಷಯ ಹಿಂದಿಂದ ಅರ್ಥ ಆಗದೆ ಹೋದಾಗ ಆಸಕ್ತಿ ಕಳ್ಕೊತೇನೆ, ಆಸಕ್ತಿ ಕಳೆದು ಹೋದರೆ ನೆನಪಿರಲ್ಲ ಅಷ್ಟೇ.